ಬಾ. ಹಂಗೆ ಕೊಡ್ತಾವ ನೋಡಿ ಹುಡುಗರು. ಏ ಹುಷಾರ ಸನ್ನಿಧಿ ಸಿದ್ಧಾರ್ಥ. ಬರೀ ಎಲ್ಲಾರು ಮನೆಗೆ ಹೋಗುವಂತ್ರಿ. ಬೇಡ ಮದಕ್ಕ ಕಿಲಿ ಹಾಕೊಂಡು ಬಂದ್ಬಿಟ್ಟಿವಿ. ಇನ್ನೂ ಅಡಿಗೆ ಏನೂ ಇಲ್ಲ, ಹೋಗಿ ಅಡಿಗೆ ಮಾಡ್ಬೇಕು. ಮತ್ತೆ ಬರ್ತೀವಿ ತಗೋ. ಎಷ್ಟೊತ್ತಾಕೈತೆ ಯಾಕೆ ಬರೀ ಇಲ್ಲ ಅಡಿಗೆ ಮಾಡ್ತೀನಿ, ಉಂಡು ಹೋಗುವಂತ್ರಿ ಎಲ್ಲಾರು. ಬೇಕಾರೆ ಅತ್ತಿಯಾರು ಅಕ್ಕ ಬರ್ತಾಳು, ಹುಡುಗರು ಕರ್ಕೊಂಡು ಹೋಗು, ನಾನು ಹೋಗಿ ಅಡಿಗೆ ಮಾಡ್ತೀನಿ ಒಂದಿಟ್ಟು. ಈ ಹಗುಣಿಕ್ಕಿ ಎಷ್ಟು ಅವಸರ ಇದ್ದಿತ್ತು ನೋಡಿ. ಅಲ್ಲೇ ಒಂದು 5 ಮಿನಿಟ್ ಅಟ್ಟ, ಒಂದು 5 ಮಿನಿಟ್ ಕುಂದ್ರಿ, ಚಾ ಮಾಡ್ಕೊಡ್ತೀನಿ, ಕುಡ್ದಾರ ಹೋಗೇ ಬಿಡುವಂತ್ರಿ. ಅದಕ್ಕೆರ ಭಾಳ ಬೇಡ್ರಿ. ಇನ್ನೇನು ತಗೋರಿ, ಅಲ್ಲೇ ಮನೆ ಕಟ್ಟಾಕತ್ತೀವಂದ್ರೆ ನೀನು ಅಲ್ಲೇ ಇರ್ತೀವಿ ಎದುರುಗಡೆಗೆ. ಅವಾಗ ಚಾ ಊಟ ಎಲ್ಲ ತಂದು ಕೊಡುವಂತ್ರಿ, ಆಗ್ತಿಲ್ರಿ? ಏನವ್ವ ನಾ ಇಷ್ಟು ಕರೆದ್ರೂ ಬರವಲ್ರಿ. ಏ ತಂಗಿ ಅಟ್ ಕರ್ಯಾಕತ್ತಾಳ, ನಡಿ ಹೋಗ್ಬರಲ್ರಿ ಒಂದು ಹೆಜ್ಜೆ. ನಡಿ ಮದೇವಿ ಬರ್ತೀವಿ. ಇಟ್ಟು ಕರ್ದಿದ್ದು ಕರೆ ಮರ್ಯಾದೆ ಬೇಡನ, ಬರ್ರಿ. ಏ ಚೀರ್ಬೇಡ, ನಾನು ಏನ್ ಹೇಳತ್ತೀಯ ತಿಳಿವಲ್ದು. ಸಾರಿ ಏನು ಸಾರಿ? ಆಲೂಗಡ್ಡೆ ಪೂರಿ. ಅಪ್ಸಿ ಏನಿದು ಓಣ್ಯಾಗ ಯಾರ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಅದಕ್ಕೆ ಇಲ್ಲಿ ಯಾರು ಏನಾರು ಅನ್ಕೋತಾರಂದ್ರೆ ನಾನು ನಿನ್ನ ಹುಬ್ಬಳ್ಳಿಗೆ ಹೋಗಕ್ಕೆ ಕರೆಯಾಕತ್ತೀನಿ. ಮತ್ತು ಬಾ ಹೋಗೋನು. ಏನೀಗ ನಾವಲ್ಲಪ್ಪ. ಲೇ ಚಿನ್ನೆ, ನಿನ್ನೆ ಏನು ಹೇಳಿದ್ರು ರಾತ್ರಿ ಫೋನ್ಯಾಗ ಹೋಗೋನು ಅಂತ ಹೇಳಿದ್ದಿಲ್ಲ, ಮತ್ತು ಈಗೇನು? ಬಿಡು, ಅವರೆಲ್ಲ ಮುಂದೆ ಹೋಗ್ಯಾರು, ನಮ್ಮ ಮನೆಗೆ ಹೋಗ್ಯಾರು. ಆಮೇಲೆ ಹೇಳ್ತೀನಿ. ಆಯ್ತು ಹೋಗು, ನನಗೆ ಯಾವ ಮಾತಿಗೂ ಕಿಮ್ಮತ್ತ ಇಲ್ಲ ನಿನಗೆ. ಏ ನಿಲ್ ಚಿನ್ನೆ, ಬಾರ್ಲೆ, ನನಗೆ ನಿನ್ನ ಜೊತೆ ಹೊರಗೆ ಹೋಗ್ಬೇಕು ಅನ್ನೋ ಆಸೆ ಆಗೈತಿ. ಬಾ ಪ್ಲೀಸ್, ಇಬ್ರು ಹೋಗಿ ಸಿನಿಮಾ ನೋಡ್ಕೊಂಡು ಬರೋನು. ಬೇಕಾದ್ರೆ ನಾನು ಅತ್ತಿಗೆ ಹೇಳ್ತೀನಿ, ಅತ್ತಿಯನ್ನು ಕೇಳ್ಕೊಂಡು ಹೋಗೋಣ. ನಮ್ಮವ್ವ ಏನು ಹೇಳಿದ್ರು ನಿನ್ನ ಜೊತೆಗೆ ಒಬ್ಬಾಕಿನ ಕಳಿಸೋದಿಲ್ಲ. ಹಾಂ, ನೀ ಹೇಳ್ದಂಗೆ ನಿನ್ನ ಗೆಳತಿ ಕರ್ಕೊಂಡು ಹೋದ್ರೆ ಹ್ಯಾಂಗೆ? ನಾನು ಅದನ್ನೇ ಹೇಳಿದ್ದು, ಶಿಲ್ಪಿ ಜೊತೆ ಹುಬ್ಬಳ್ಳಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ನಾ ಬರ್ತೀನಿ. ನೀ ಗಾಡಿ ತೊಗೊಂಡು ಆ ರೋಡಲ್ಲಿ ನಿಂತಿರು. ಶಿಲ್ಪ ಆಮೇಲೆ ಹೇಳ್ತೀನಿ. ನೀ ಗಾಡಿ ತೊಗೊಂಡ್ಬಂದು ಆ ರೋಡಲ್ಲಿ ನಿಂತಿರು, ನಾ ಶಿಲ್ಪಿ ಕರ್ಕೊಂಡು ಅವಾಗ ಹೇಳಿ ಬರ್ತೀನಿ. ದೌಡ್ ಬಾ. ಆತಾತ ಹೋಗು. ಯವ ಯವ ಯಾಕೆ ಏನಾತ? ಅದೇವ ಶಿಲ್ಪಿನ ಹುಬ್ಬಳ್ಳಿಯಾಗ ಏನೋ ತೊಗೊಳೋದೈತಂತ, ಲಕ್ಷ್ಮಿ ಅಕ್ಕನ ಮದುವೆಗೆ ಆ ಮೇಕಪ್ ಸೆಟ್. ಅದಕ್ಕೆ ನಾನು ಶಿಲ್ಪಿ ಜೊತೆಗೆ ಹುಬ್ಬಳ್ಳಿಗೆ ಹೋಗಿ ಬರ್ತೀನಿ. ಏನ ಇಷ್ಟೊತ್ನಾಗ? ಬೇಡ ಬೇಡ ಬೇಡ, ಹೊಳೆ ಬರ ಕತ್ಲಕತಿ. ಯಾವ ಪ್ಲೀಸ್ ಪ್ಲೀಸ್, ನಾನು ಒಂಚೂರು ತೊಗೊಳೋದೈತಿ, ತೊಗೊಂಡ್ಬಿಟ್ಟು ದೌಡ್ ಬರ್ತೀನಿ. ಹೆಂಗೂ ಬಸ್ ಫ್ರೀ ಐತಲ್ಲ, ಬಸ್ಗೆ ಹೋಗಿ ಬಸ್ ಬಂದ್ಬಿಡ್ತೀವಿ. ಪ್ಲೀಸ್ ಯವ್ವ. ಅಯ್ಯಪ್ಪ ಸರ, ನೀವು ಹುಬ್ಬಳ್ಳಿಗೆ ಹೋಗ್ತಾನೆ ಅನ್ನೋದಾದ್ರೆ ಮತ್ತೆ ನಾ ಅಭಿಷೇಕಗೆ ಹೇಳ್ತಿದ್ನಲ್ಲ, ಗಾಡ್ಯಾಗ ಕರ್ಕೊಂಡು ಹೋಗಿ ಬರ್ತಿದ್ದ. ಬ್ಯಾಡ ಬಿಡೋದಕ್ಕ ಸುಳ್ಳ, ನಾಕಿನ ಕಳ್ಸಕ್ಕೆ ಒಲ್ಲೆ ಅನ್ನಕತ್ತೀನಿ. ಮತ್ತು ಅಭಿಷೇಕನ ಜೋಡಿ ಯಾಕೆ? ಅಲ್ಲ ಹುಡುಗಿಯರು ಏನೋ ತೊಗೋಬೇಕನ್ನಾಗತ್ತಾರ, ಗಾಡಿ ಮ್ಯಾಗ ಹೋಗಿ ಗಾಡಿ ಮ್ಯಾಗ ಬರ್ತಾರೆ. ಏನು ಈಗ ಒಬ್ಬಕ್ಕೆ ಹೊಂಟಾಳನ ಅವ್ನ ಜೋಡಿ? ಏನೋ ಅದು ಹುಡುಗಿನೂ ಬರ್ತೈತೆ ಅಂತಲ್ಲ, ಹೋಗಿ ತೊಗೊಂಡು ಬರಲಿ ಬಿಡು. ಯಾಕೆ ಹಂಗೆ ಮಾಡ್ತಿ? ಅತ್ತಿಯಾರ, ನೀವು ಏನು ಟೆನ್ಷನ್ ತೊಗೋಬೇಡ್ರಿ. ನಿಮ್ಮ ಮಗಳನ್ನ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡು ಬರ್ತೀನಿ. ಚೂರು ಮೊದಲ ಪ್ಲ್ಯಾನ್ ಮಾಡಿ ಇಟ್ಕೊಂಡು ನಾನು ಎಂತ ಆ್ಯಕ್ಟಿಂಗ್ ಮಾಡ್ತಾನೆ ನೋಡಿ. ಅಲ್ಲ ಸುಳ್ಳ ನಿನಗೆ ಯಾಕೆ? ಮತ್ತು ಅವ್ರೇನೋ ಬಸ್ಸಿಗೆ ಹೋಗಿ ಬರ್ತಾರಂತ, ಹೋಗಿ ಬರವಲ್ರಕ್ ಬಿಡು. ಅಲ್ಲ ನೀನು ಆಫೀಸ್ಗೆ ಹೋಗೋದೈತೇನ? ಇಲ್ರಿ ಅತ್ತಿಯಾರ, ಇವತ್ತು ಪೂಜೆ ಇತ್ತಲ್ರಿ, ಇವತ್ತು ಫುಲ್ ಡೇ ಲೀವ್ ಹಾಕ್ಬಿಟ್ಟೇನಿ ರೀ. ಈಗ ಪೂಜೆ ಮುಗೀತು, ಕೆಲಸ ಅಂತೂ ಆಳು ನೋಡ್ಕೊಳತ್ತವು. ಒಂದು 2 ತಾಸಿನ ಕೆಲಸ ಅಷ್ಟೇ ಹೋದಿಲ್ರಿ, ಹೋಗಿ ಬಂದ್ಬಿಡ್ತೀನಿ ಕರ್ಕೊಂಡು. ಇಲ್ಲಪ್ಪ, ಅವ್ರ ಅಪ್ಪಗೂ ಏನು ಹೇಳಿಲ್ಲ. ಅಯ್ಯತ್ತಿಯಾರ, ನಮ್ಮ ಮಾವು ಫೋನ್ ಮಾಡಿ ಹೇಳ್ತೇನೆ ಬಿಡ್ರಿ. ಹಂಗಲ್ರಿ, ಕೇಳೋದು ಏನಾದರೂ ಕೇಳಿದ್ರೆ ನನಗೆ ಫೋನ್ ಹಚ್ಕೊಡ್ರಿ, ನಾ ಹೇಳ್ತೀನಿ ಅಂದೆ. ಹೋಗ್ಬೇಕಂತ ತೀರ್ಮಾನ ಮಾಡಿ ನಿಂತಂಗೈತಿ. ಆತು, ಏನು ತೊಗೊಳೋದೈತೆ ತೊಗೊಂಡು ದೌಡ ಬಾ. ಆತು, ನಡೀರ ಸಿಗವ, ಮನೆಗೆ ಹೋಗೋಣ. ಹಂಗೆ ನಮ್ಮತ್ತಿ ನಿನ್ನ ಜೊತೆ ಕರ್ಕೊಂಡೋಗಕ್ಕೆ ಪರ್ಮಿಷನ್ ಕೊಟ್ಟೆ ಬಿಟ್ಲ. ನೀ ಮಾಡೋ ಕೆಲಸ ಐತಲ್ಲ, ನಂಗೆ ಎದಿ ಅಷ್ಟು ಡಬ ಡಬ ಬಡ್ಕೊಳತ್ತಿತ್ತು ಗೊತ್ತೈತೇನ? ನೀ ಬಂದು ಹಂಗೆ ಅಂದಿದ್ದಕ್ಕೆ ನೀ ಪೆದ್ದು ನಾ ಮೊದಲ ಅವು ಹೇಳಿಟ್ಟಿದ್ದೆ, ಹಿಂಗಂತ ಹೇಳ್ಬೇ ನಾ ಒಂದಿಟ್ಟು ಹೊರ ಕರ್ಕೊಂಡು ಹೋಗಿ ಬರ್ತೀನಿ ಅಂತ. ಅದಕ್ಕೆ ನಮ್ಮವ್ವ ಹೋಗ್ಲಿ ಬಿಡು ಅಂದ್ಲು. ಎಲ್ಲ ಮೊದಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಂಗಿದೆಯಲ್ಲ. ಮತ್ತೆ ನಮ್ಮ ಹುಡುಗಿ ಜೊತೆಗೆ ನಾ ತಿರುಗಬೇಕು ಅಂದರೆ ಇಷ್ಟು ಜನರದೆಲ್ಲ ಪರ್ಮಿಷನ್ ತೊಗೊಂಡು ತಿರುಗಬೇಕಾಗಿತ್ತು. ಏನು ಮಾಡೋದು? ನಿಮ್ಮ ಹುಡುಗಿ ನಿನಗೆ ಹೆಂಡ್ತಿ ಆಗೋವರೆಗೂ ಹಿಂಗೆ ಪರ್ಮಿಷನ್ನ ತೊಗೋಬೇಕು. ಹೆಂಡ್ತಿ ಆದಮೇಲೆ ನೀ ಎಲ್ಲಿ ಬೇಕಾದ್ರೂ ಕರ್ಕೊಂಡು ನಾನು ತಿರುಗ್ಬೋದು. ಏನೋ ಹೇಳು ಬಂಗಾರಿ, ಮದುವೆಗಿನ್ನ ಮುಂಚೆ ತಿರುಗ್ತೀವಲ್ಲ, ಅದು ಥ್ರಿಲ್ಲೇ ಬೇರೆ. ಮದುವೆ ಆದಮೇಲೆ ತಿರ್ಗೋಕ್ಕೆ ಅಂತ ಥ್ರಿಲ್ ಇರಲ್ಲ. ಅಂದ್ರೆ ನೀ ಹೇಳ್ತಿರೋದೇನು, ಮದುವೆ ಆದ್ಮೇಲೆ ಪ್ರೀತಿ ಕಡಿಮೆ ಆಕತಿ, ಇಂಟ್ರೆಸ್ಟ್ ಕಡಿಮೆ ಆಕತಿ ಅಂತಾನ? ಏನು ಬಾಯ್ ತಪ್ಪ ಅನ್ನೋಂಗಿಲ್ಲ ನೋಡಿ. ಹಂಗಂದಿಲ್ಲ, ಇಂಟ್ರೆಸ್ಟು ಬಡ್ಡಿ ಏನೂ ಕಡಿಮೆ ಆಗಲ್ಲ.
ಇನ್ನು ಇಂಟ್ರೆಸ್ಟ್ ಜಾಸ್ತಿ ಆಕೈತಿ. ಈಗ ಸುಳ್ಳ ಜಗಳ ಮಾಡೋದು ಯಾಕೆ? ನಡಿ ಹೋಗೋನು, ಗಾಡಿಯಲ್ಲಿ ನಿಲ್ಲಿಸಿ ಬಂದೇನಿ. ಅಲ್ಲಿ ಇಲ್ಲಿ ಅಂದ್ರೆ ಮನೆ ಅಂತಕ್ಕನ ಮನೆ ಹತ್ರ ಹೋಗಿ ಗಾಡಿ ತೊಗೊಂಡು ಹಂಗೆ ಹೋಗ್ಬಿಡು. ಮತ್ತೆ ಶಿಲ್ಪಿ ಅಲ್ಲ ನಿಮ್ಮ ಅವ್ಗೆ ಹೇಳಿ ಹೊಂಟೇವಿ, ಮತ್ತೆ ಯಾಕೆ ಶಿಲ್ಪಾನ್ ಕರ್ಕೊಂಡು ಹೋಗೋದು? ಅವ್ರೇನು ಹೋಗಿ ಕೇಳ್ತಾರನ ಶಿಲ್ಪಾನಿಗೆ ಹೋಗಿದ್ದೇನು ಅಂತಂದು? ಏನು ಬೇಡ, ನಡಿ ಹೋಗೋನು. ಅಲ್ಲ ಸುಳ್ಳು ಹೇಳು. ಏನು ಸುಳ್ಳು ಹೇಳಿದ್ವಿ? ಇಬ್ರು ಜೊತೆಗೆ ಹೋಗ್ತೀವಿ ಅಂತ ಹೇಳೇವಿಲ್ಲ. ನೀ ಬಾ ಸುಮ್ಮನೆ. ಅಯ್ಯೋ ಬಾ. ಯಾಕ್ರಿ ಹಂಗೆ ನೋಡಾಗಂತೀರಿ? ಇವತ್ತು ಯಾಕೆ ಭಾಳ ಚಂದ ಕಾಣತ್ತಿ, ಅದಕ್ಕೆ ನೋಡಂತೀನಿ. ಇಷ್ಟು ದಿನ ಚಂದ ಕಂಡಿದ್ದಿಲ್ಲ ನಾನು. ಚಂದ ಕಾಣ್ತಿದ್ದಿ, ಆದರೆ ತಿನ್ನೋದಕ್ಕಿಂತ ಇವತ್ತು ಯಾಕೋ ಬೇರೆ ಡಿಫ್ರೆಂಟಾಗಿ ಕಾಣಕತ್ತಿ. ಏನಿಲ್ಲ, ಇರೋಂಗದೇನು. ಸುಮ್ಮನೆ ನೀವ ಏನಾರು ಹೇಳ್ಬೇಡ. ಅಲ್ಲಿ ಮುಖದ ನಾಚಿಕೆ. ಸುಮ್ಮನೆ ರೀ. ರತ್ನಿ, ನಾವಿಬ್ರು ಹಿಂಗಿದ್ದು ಎಷ್ಟು ದಿನ ಆತಲ್ಲಲಿ? ಹೌದು, ನಿಮ್ಮ ತಂಗಿ ಅಂದು ಈ ಮನೆಗೆ ಬಂದ್ಲು ಅಂದಿಂದ ನಾವು ಇಬ್ಬರು ಅನ್ಯೋನ್ಯತೆನ ಕಳ್ಕೊಂಡ್ಬಿಟ್ಟಿವಿ ಅನ್ಸಾತತ್ ನನಗೆ. ಯಾಕ್ಲೇ ರತ್ನಿ ಹಂಗಂತಿ? ಮತ್ತಿನ್ನೇನ್ರಿ, ನಾ ಹಿತ್ಲಕ್ಕೆ ಹೋಗ್ಲಿ ಹಿತ್ಲಕ್ಕೆ ಬರ್ತಾಳೆ, ಮುಂಚೆಗೆ ಹೋಗ್ಲಿ ಮುಂಚೆಗೆ ಬರ್ತಾಳೆ, ಬಚ್ಚಲ ಮನೆಗೆ ಹೋದ್ರೆ ಬಚ್ಚಲ ಮನೆಗೆ ಬರ್ತಾಳೆ, ಕ್ವಾಣಿಗೆ ಬಂದ್ರೆ ಕ್ವಾಣಿಗೆ ಬರ್ತಾಳೆ. ಒಂದಿಟ್ಟು ಬಾಗ್ಲ ಹಾಕಿರ್ತೀವಿ, ಹಾಕಿರಲ್ಲ, ಬಾಗ್ಲ ಬಡ್ದು ಒಳಗೆ ಬರಬೇಕು, ಏನಿಲ್ಲ ಹಂಗೆ ದಡಲ್ಲ ಅಂತ ಕ್ವಾಣಿಗೆ ನುಗ್ತಾ. ಗಂಡ ಹೆಂಡ್ತೀರ ಕ್ವಾಣಿ ಒಟ್ಟು ಬಾಗ್ಲ ಬಡ್ದು ಬರ್ಬೇಕು ಅನ್ನೋದು ಗೊತ್ತಾಗೋದಿಲ್ಲನ್ರಿ ಈಕಿಗೆ. ಯಾವಾಗ ಮದುವೆ ಮಾಡ್ತೀರಿ ನೋಡಕ್ಕೆ? ಯಾಕೆ ನೀ ನಿಂಬಲ್ಲ ತಿರುಗ್ತಾಳ? ಅಯ್ಯೋ ನನ್ನ ಕಾಯ್ತಾಳ್ರಿ, ಕಾಯ್ತಾಳು. ನಾ ಯಾರ ಜೋಡಿ ಮಾತಾಡ್ತೀನಿ, ನಾ ಎಲ್ಲಿ ಹೋಗ್ತೀನಿ, ನಾ ಎಲ್ಲಿ ಬರ್ತೀನಿ, ನಾ ಏನು ಮಾಡ್ತೀನಿ ಅದನ್ನೆಲ್ಲ ನೋಡೋದು, ಕಾಯೋದು, ನಿಮ್ಮ ಅವ್ವನ ಮುಂದೆ ಹೋಗಿ ಹೇಳೋದು, ನಿಮ್ಮ ಅವ್ಗೂ ನನಗೂ ಜಗಳ ಹಚ್ಚೋದು, ಹಿಂಗೆ ಮಾಡಾಕ್ತಾಳಕ್ಕಿ. ಅದಕ್ಕೆ ನೋಡ್ರಿ ಹಂಗಾರ ಮಾಡಕ್ಕೆ ತಗೊಂಡು ಮದುವೆ ಮಾಡಿ ಕಳಿಸ್ರಿ. ಲೇ ರತ್ನ, ನಾನು ಅದ ಪ್ರಯತ್ನದಾಗ ಅದೇನಿಲ್ಲ. ನಾ ಏನು ಅಕ್ಕಿನಲ್ಲಿ ಇಲ್ಲಿ ಇಟ್ಕೊಂಡೇನು ಉಪ್ಪಿನಕಾಯಿ ಹಾಕ್ಲೇನು? ನಾನು ಆಕಿನ ಮದ್ವೆ ಮಾಡ್ಬೇಕು ಅಂತೆಲ್ಲ ಗಂಡು ಹುಡುಗ ಕೇಳೀನಿ. ಆಕಿ ನೋಡಿದ್ರೆ ಯಾವ ವರ ಬಂದ್ರೂ ಅವ ಹಂಗದಾನ ಅವ ಹಿಂಗದಾನ ಅಂತೇಳಿ ಬರೀ ಹುಡುಗನ ಆರಿಸ್ತಾಳೆ. ನಾರಿಗೆ ಏನು ಮಾಡಲಿ? ಆಕಿ ಭಾಳ ಕಮ್ಗದಾಳ ಅನ್ನೋರಂಗೆ ಹುಡುಗನ ಒಳ್ಳೆ ಸಿನಿಮಾ ಹೀರೋಗತ್ತೆ ಒಳ್ಳೆ ಸೀರೆ ಪತ್ಲ ಆರಿಸ್ದಂಗೆ ಆರಿಸ್ತಾಳೆ. ಯಾವ್ದಾರ ಒಂದು ಮಾಡ್ಕೊಂಡು ಹೋಗೋದಾಕತಿ. ಈಕಿ ಇರೋ ಚಂದಕ್ಕೆ, ಈಕಿ ಇರೋ ಸೆಕೆಂಡ್ ಹ್ಯಾಂಡಿಗೆ ಬರೇ ಹುಡುಗನ ಆರಿಸ್ತಾಳ್ರಿ. ಅವ್ರು ಈಕಿನ ಹ್ಞೂ ಅನ್ನೋದು ದೊಡ್ಡ ವಿಚಾರ ಐತಿ. ಅಂಥದ್ರಾಗ ಈಕೆ ಅವ್ರನ್ನ ಆರಿಸ್ತಾಳೆ. ನಂಗೆ ಅದೆಲ್ಲ ಗೊತ್ತಿಲ್ಲ ನೋಡ್ರಿ. ಆಕಿನ ದೌಡ್ ಮದುವೆ ಮಾಡಿ ಕಳಿಸ್ರಿ ನೀವು. ನಾನು ಅದನ್ನ ಮಾಡಾಕತ್ತೇನೆ, ನೀನು ನೋಡಿ ಇಲ್ಲ. ನಾ ಆಕಿನ ಇಲ್ಲಿ ಇಟ್ಕೊಂಡ್ರೆ ಏನು ಮಾಡೋದೈತಿ ರತ್ನ? ಏನೋ ಹಂಗೆ ಹೇಳ್ತೀರಿ, ಮತ್ತು ಅವ್ರು ಹೇಳ್ದಂಗೆ ಕೇಳ್ತೀರಿ ನೀವು. ಅಲ್ಲಿ ರತ್ನಿ, ಅವ್ರು ಹೇಳ್ದಂಗೆ ಏನು ಕೇಳೇನ? ಅಲ್ಲ, ಮೊನ್ನೆ 2-3 ಸಲ ಜಗಳ ಆತು, ನಾನು ನಿನ್ನ ಪರವಾಗಿ ಮಾತಾಡೇನಿಲ್ಲ. ಮಾತಾಡಿರ್ ಬಿಡು, ಆದ್ರೂ ಆಕೆಗೆ ಒಂದಿಟ್ಟು ಹುಡುಗನ ಆರ್ಸೋದನ್ನ ಕಡಿಮೆ ಮಾಡೇನ್ರಿ. ಅದೇನ ಹೇಳ್ತಾರಲ್ಲ, ದಿಟ್ಟಿಸಿ ನೋಡಿದ್ರೆ ಮನೆ ಗಂಡ ಕುಡ್ಡ ಅಂತ, ಹಂಗೆ ತೀರಾ ದಿಟ್ಟಿಸಿ ಹುಡುಗರು ಹುಡ್ಕೋದೇನು ಬೇಡ ಆಕಿ. ಇದ್ದಿದ್ರಾಗ ನೋಡಿ ಮಾಡ್ಕೊಂಡು ಹೋಗಕ್ಕೆ ಹೇಳ್ರಿ. ರೇ ರೇ ಏನು ಹೇಳಲಿ? ಮತ್ತು ರೀ, ನೀವು ಯಾಕೊಂದು ಕೆಲಸ ಹುಡುಕ್ಬಾರ್ದು? ಎಷ್ಟು ದಿನ ಅಂತಂದು ಇಲ್ಲೇ ಮನ್ಯಾಗ ಇರ್ತೀರಿ? ಲೇ, ನಾ ಏನು ಭಾಳ ಓದೇನಿ ಅಂತ ನನಗೆ ಕೆಲಸ ಕೊಡ್ತಾರೆ. ನಾನು SSLC ಫೇಲ್ ಆಗೇನಿ, ನನಗೇನು ಕೆಲಸ ಕೊಡ್ತಾರು? ಅಲ್ರಿ, ಹುಬ್ಬಳ್ಳಿಯಾಗೇನೋ ಮತ್ತು SSLC ಓದಿದ್ರು ಸೆಕ್ಯೂರಿಟಿ ಕೆಲಸ ಕೊಡ್ತಾರಂತಲ್ಲ, ಅದೇ ಕೆಲ್ಸಕ್ಕೆ ಹೋಗ್ರಿ. ತಿಂಗಳಿಗೆ ಒಂದು 7-8 ಸಾವಿರ ಪಗಾರ ಕೊಡ್ತಾರಂತ. ಅವರೇ ನೈಟ್ ಡ್ಯೂಟಿ ಎಲ್ಲ ಹಾಕ್ತಾ ಇರ್ತದಕ್ಕೆ ರಾತ್ರಿ ಹೋಗೋದಕ್ಕಾಗಲ್ವಾ ನನಗೆ? ರಾತ್ರಿ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಆದ್ರೆ ರಾತ್ರಿ ಬೆಳ್ತೇನ ಇಸ್ಬೇಟ್ ಆಡಕ್ಕೆ ಹೋಗೋಕ್ಕಾಗತ್ತೆ ನಿಮ್ಗೆ. ಲೇ, ನಾನು ಹೊರಗೆ ಇನ್ನೊಬ್ರ ಕೈಯಾಗ ಕೆಲಸ ಮಾಡೋದು ಅಂದ್ರೆ ಆಗೋದಿಲ್ಲ ನೋಡ್ಲಿ. ರೀ, ಹಂಗಾರೆ ಏನಾರು ಬಿಸ್ನೆಸ್ ಮಾಡೋಣ್ರಿ. ಏನು ಬಿಸ್ನೆಸ್ ಮಾಡ್ತಿ? ಬಿಸ್ನೆಸ್ ಏನು ಮಾಡೋಣ? ಹೋಟೆಲ್ ಹಾಕಿದ್ರೆ ಹೆಂಗೆ ಆಕೈತ್ರಿ? ಚಲೋ ಆಕೈತಿ, ಆದ್ರೆ ಬಂಡವಾಳ ಬೇಕಲ್ರಿ. ಬಂಡವಾಳ ಎಲ್ಲಿಂದ ಬರ್ತೈತೆ ಅಂದ್ರೆ, ಎಷ್ಟು ದಿನ ಇಸ್ಬೇಟ್ ಆಡಿ ಆಡಿ ನಿಮ್ಮವನ ಕೈ ತೊಗೊಂಡೋಗಿ ಕೊಟ್ಟಿರಲ್ಲ, ನಿಮ್ಮವ್ ಗಾಳೆ ಮಾಡಿ ಎಲ್ಲ ಬ್ಯಾಂಕ್ನಾಗ ತನ್ನ ಹೆಸರಲ್ಲೇ ಇಟ್ಕೊಂಡಾಳ. ಅದ್ರಾಗ ಒಂದು ತೊಡೆ ಇಸ್ಕೋರಿ, ವ್ಯಾಪಾರ ಶುರು ಮಾಡೋಣ. ಲೇ, ಕೊಟ್ಟಿದ್ ರೊಕ್ಕ ಹೆಂಗೆ ಕೇಳದ್ಲೆ? ಅವನ ಹತ್ರ ಕೇಳಿದ್ರೆ ಏನು ಅನ್ಕೊಳ್ಳೋದಿಲ್ಲಕಿ. ಅಯ್ಯ, ಕೇಳಿದ್ರೆ ಏನು ಅನ್ಕೋತಾಳ ಅನ್ನಕ್ಕೆ? ನಾವೇನು ಅಲ್ಲೇನು ಹಾಳು ಮಾಡಕ್ಕೆ ಇಸ್ಕೊಳತ್ತೇವೇನ? ಬಿಸ್ನೆಸ್ಗೆ ಅಂತಂದು ಇಸ್ಕೊಳತ್ತೀವಿ. ಇಕ್ಕಟ್ಟ ಬಂದಿಲ್ಲ ಲಾಭದಾಗ ತೊಡೆ ತೊಡೆ ಕೊಟ್ಟು ಮುಟ್ಸೋಣ ನಿಮ್ಮ ಅವ್ಗ. ಬೇಡ, ಊರಾಗ ಚಾದ ಅಂಗಡಿ ಭಾಳ ಆಗುತ್ತಾವ, ಚಾದ ಅಂಗಡಿ ನಡೆಯಂಗಿಲ್ಲ. ಬೇಡ ನಿಮ್ಮ ನಿಮ್ಮತ್ತು ದುಡ್ಡು ತಿನ್ನೋದ ಕಲಿಸಿಲ್ಲಕ್ಕೆ. ಆಯ್ತು, ಬಂಡವಾಳ ಹಾಕಿ ವ್ಯಾಪಾರ ಮಾಡೋದಾದ್ರೆ ಬೇಡ. ಆಯ್ತು, ನೀವು ಅಂದಂಗೆ ಚಾದ ಅಂಗಡಿ ಬೇಡ. ನಿಮ್ದು 4 ಎಕರೆ ಹೊಲ ಐತಲ್ಲ, ಹೊಲನ ಮಾಡೋನು.